ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣುಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಅನಂತರೂಪ ಭಗವತ್ ಕಾರ್ಯಸಾಧಕ ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಗ್ನಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಶ್ರೀ ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವತ್ ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವತ್ ಹೃದಯ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮಭುವಿ ಅವತೀರ್ಣಾನಾಂ ತಥಾ ಅವತೀರ್ಯ ಸಕಲ ಸಚ್ಚಾಸ್ತ್ರಕರ್ತॄಣಾಂ ಸರ್ವದುರ್ಮತ ಭಂಜಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ನಮ್ಮ ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ಮಧ್ವಾಚಾರ್ಯರು ಸಕಲ ಸಚ್ಚಾಸ್ತ್ರ ಕರ್ತೃಗಳು ಅಂತ ರಾಯರು ಹೇಳಿದ್ದಾರೆ. ಮಧ್ವಾಚಾರ್ಯರು 37 ಸರ್ವಮೂಲ ಗ್ರಂಥಗಳನ್ನು ಸಚ್ಚಾಸ್ತ್ರ ಗ್ರಂಥಗಳನ್ನು ಬರೆದಿದ್ದಾರೆ. ಆ ಗ್ರಂಥಗಳನ್ನು ಅತಿ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ತಾ ನಾವು ಎಲ್ಲ ಗ್ರಂಥಗಳನ್ನು ಪರಿಚಯ ಮಾಡಿಕೊಂಡಿದ್ದಾಗಿದೆ. ಸೂತ್ರ ಪ್ರಸ್ಥಾನಕ್ಕೆ ಬಂದು ಸೂತ್ರ ಪ್ರಸ್ಥಾನದಲ್ಲಿರುವ 4 ಗ್ರಂಥಗಳ ಪೈಕಿ ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಈ 4 ವ್ಯಾಖ್ಯಾನಗಳಲ್ಲಿ ಹಿಂದಿನ ಪ್ರವಚನದಲ್ಲಿ ಬ್ರಹ್ಮಸೂತ್ರ ಭಾಷ್ಯವನ್ನು ಕುರಿತು ಹೇಳಿಕೊಂಡಿದ್ದೇವೆ. ಇವತ್ತು ಅಣುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಈ ಗ್ರಂಥಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಅಣುಭಾಷ್ಯ 32 ಶ್ಲೋಕಗಳ ಭಾಷ್ಯಾರ್ಥ ಸಂಗ್ರಹವಾಗಿದೆ. ಅಣುಭಾಷ್ಯ ಗ್ರಂಥ ಬರೆಯುವುದಕ್ಕೆ ಇರುವ ಹಿನ್ನೆಲೆ ಏನು ಅಂತಂದರೆ, ಅಚ್ಯುತ ಪ್ರೇಕ್ಷಾಚಾರ್ಯರು ಪ್ರತಿನಿತ್ಯವೂ ಆಚಾರ್ಯರು ಬರೆದಿರುವ ಬ್ರಹ್ಮಸೂತ್ರ ಭಾಷ್ಯ ಇಡೀ ಭಾಷ್ಯವನ್ನು ಪಾರಾಯಣ ಮಾಡಿಯೇ ಅವರು ಭಿಕ್ಷಾ ಸ್ವೀಕಾರ ಮಾಡ್ತಾಯಿದ್ರು. ಆದರೆ ಒಂದು ಸಲ ಸಾಧನ ದ್ವಾದಶಿ ಬಂತು. ಸಾಧನ ದ್ವಾದಶಿ ಘಳಿಗೆಗಳು ಇರೋಷ್ಟರೊಳಗೆ ಪಾರಣೆ ಆಗಬೇಕು. ಆದರೆ ಬ್ರಹ್ಮಸೂತ್ರ ಭಾಷ್ಯದ ಪಾರಾಯಣ ಮುಗಿಸಲಿಕ್ಕೆ ಆಗಲಿಲ್ಲ. ಅಯ್ಯೋ, ಬ್ರಹ್ಮಸೂತ್ರ ಭಾಷ್ಯ ಪಾರಾಯಣದ ಫಲ ಬರಲ್ಲ, ಪಾರಾಯಣ ಬಿಟ್ಟು ಪಾರಣೆ ಮಾಡಬೇಕಲ್ಲ ಅಂತ ಭಾವಿಸಿ ಮಧ್ವಾಚಾರ್ಯರನ್ನು ಕೇಳಿದಾಗ ಇಡೀ ಬ್ರಹ್ಮಸೂತ್ರ ಭಾಷ್ಯದ ಅರ್ಥವನ್ನೆಲ್ಲ ಸಂಗ್ರಹಿಸಿ ಮಧ್ವಾಚಾರ್ಯರು ಅಣುಭಾಷ್ಯವನ್ನು ತಕ್ಷಣವೇ ಬರೆದುಕೊಟ್ರು.
ಅಣುಭಾಷ್ಯವನ್ನು ಓದಿ ಅಚ್ಯುತ ಪ್ರೇಕ್ಷಾಚಾರ್ಯರು ಭಾಷ್ಯವನ್ನು ಪಾರಾಯಣ ಮಾಡಿದ ಪೂರ್ಣ ಫಲವನ್ನು ಹೊಂದಿದವರಾದರು ಅಂತ ಇತಿಹಾಸ. ಅಂದರೆ ಭಾಷ್ಯ ದೊಡ್ಡ ಗ್ರಂಥ. ಬ್ರಹ್ಮಸೂತ್ರಗಳಿಗೆ ಆಚಾರ್ಯರು ಬರೆದಿರುವ ಭಾಷ್ಯ ವಿಸ್ತಾರವಾಗಿ ದೊಡ್ಡದಾಗಿದೆ. ಆದರೆ ಇಡೀ ಪಾರಾಯಣ ಮಾಡುವ ಸಮಯ ಲಭ್ಯವಾಗದೇ ಇರುವಾಗ ಸಾಧನ ದ್ವಾದಶಿಯ ದಿನ, ಇಂದಿಗೂ ಕೂಡ ನಮ್ಮಲ್ಲಿ ಶಿಷ್ಟಾಚಾರ ಸಂಪನ್ನರು ಭಾಷ್ಯವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡಿ ಊಟ ಮಾಡುವವರಿದ್ದಾರೆ. ಸಾಧನ ದ್ವಾದಶಿ ಇಂಥ ದಿನಗಳಲ್ಲಿ ಇಡೀ ಬ್ರಹ್ಮಸೂತ್ರ ಭಾಷ್ಯ ಪಾರಾಯಣ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಇಡೀ ಭಾಷ್ಯಾರ್ಥ ಸಂಗ್ರಹ ರೂಪವಾಗಿ ಮಧ್ವಾಚಾರ್ಯರು ಬರೆದುಕೊಟ್ಟಿರುವ 32 ಶ್ಲೋಕಗಳ ಅಣುಭಾಷ್ಯವನ್ನು ಪಾರಾಯಣ ಮಾಡಿದರೆ ಸಾಕು ಅಂಥೇಳಿ ಇವತ್ತು ಅಣುಭಾಷ್ಯವನ್ನು ಪಾರಾಯಣ ಮಾಡುವಂತಹ ಇವರು ನಮಗೆ ಇದ್ದಾರೆ. ಅದರ ಪಾರಾಯಣದ ಅಣುಭಾಷ್ಯದ ರಚನೆಯ ಉದ್ದೇಶವೇ ಅದು. ಆದ ಕಾರಣ ಇವತ್ತು ಆ ಅಣುಭಾಷ್ಯದ ಪರಿಚಯ ಮಾಡಿಕೊಡೋಣ. ಅಣುಭಾಷ್ಯದ ಪರಿಚಯ ಅಂದರೆ ಒಟ್ಟು ಭಾಷ್ಯದ ಸಾರಭೂತವಾಗಿ ಇದೆ. ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯಗಳು: ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ. ಅಣುಭಾಷ್ಯದಲ್ಲಿ 32 ಶ್ಲೋಕಗಳೇ ಆದರೂ ಕೂಡ 4 ಅಧ್ಯಾಯಗಳನ್ನು ಬರೆದು 4 ಭಾಷ್ಯದಲ್ಲಿರುವ 4 ಅಧ್ಯಾಯಗಳ ಸಾರವನ್ನೆಲ್ಲ ಸಂಗ್ರಹಿಸಿ ಬರೆದುಕೊಟ್ಟು ಇಡೀ ಭಾಷ್ಯದ ಒಂದು ಅರ್ಥವನ್ನು ತುಂಬಿಕೊಟ್ಟಿದ್ದಾರೆ ಮಧ್ವಾಚಾರ್ಯರು. ಸಂಕ್ಷೇಪ ವಿಸ್ತರಾಭ್ಯಂಚ ಕಥಯಂತಿ ಮನೀಷಿಣಃ ಅಂತ ಹೇಳಿದಂತೆ ಮಹಾನುಭಾವರು, ದೊಡ್ಡವರು, ಜ್ಞಾನಿಗಳು ಒಂದೇ ವಿಷಯವನ್ನು ಅತಿ ಸಂಕ್ಷಿಪ್ತವಾಗಿ ಅತಿ ವಿಸ್ತಾರವಾಗಿ ಹೇಳ್ತಾರೆ. ಇನ್ನು ಮಧ್ವಾಚಾರ್ಯರು ಹೇಳುವ ಸಾಮರ್ಥ್ಯ ಉಳ್ಳವರು ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗೇ ಇಲ್ಲ. ಯಾಕೆ? ಜೀವೋತ್ತಮರಾದ ವಾಯುದೇವರ ಅವತಾರವೇ ಮಧ್ವಾಚಾರ್ಯರು. ಈ ಅಣುಭಾಷ್ಯದ ರಚನೆಯ ಈ ಪ್ರಸಂಗದಲ್ಲಿ ನಾವು ಭಾಗವತದ ಒಂದು ಪ್ರಸಂಗವನ್ನು ನೆನಪಿಗೆ ತಂದುಕೊಳ್ಳಬಹುದು. ಬಾಲಕೃಷ್ಣ ಮಣ್ಣು ತಿಂದ, ಬಲರಾಮ ಬಂದು ತಾಯಿಗೆ ದೂರು ನೀಡಿದಾಗ ಯಶೋಧಾದೇವಿ ಬಂದು ಕೃಷ್ಣನನ್ನೇ ಕೇಳಿದ್ಲು. ಕೃಷ್ಣ ಮಣ್ಣು ತಿಂದಿಯಾ? ಇಲ್ಲ ಅಂತಂದಳು. ಕಿವಿ ಹಿಂಡಿದಳು. ಬಾಯಿ ತೆಗಿ ನೋಡ್ತೇನೆ ಅಂತಂದಳು. ಬಾಯಿ ತೆಗೆದ ಕೃಷ್ಣ, ಪುಟ್ಟ ಬಾಲಕೃಷ್ಣ. ಇಡೀ ಆ ಪುಟ್ಟ ಕೃಷ್ಣನ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಂಡಳು ಯಶೋಧಾದೇವಿ. ಅದೇ ರೀತಿಯಾಗಿ ಇಲ್ಲಿ ಮಧ್ವಾಚಾರ್ಯರು ಕೂಡ ಭಾಷ್ಯ ಗ್ರಂಥ ಅತಿ ದೊಡ್ಡ ಗ್ರಂಥ. ಅಷ್ಟು ದೊಡ್ಡ ಗ್ರಂಥವನ್ನು ಕೃಷ್ಣ ಬ್ರಹ್ಮಾಂಡವನ್ನು ತನ್ನ ಪುಟ್ಟ ಬಾಯಿಯಲ್ಲಿ ತೋರಿಸಿದಂತೆ ಮಧ್ವಾಚಾರ್ಯರು ಪುಟ್ಟ ಗ್ರಂಥ 32 ಶ್ಲೋಕಗಳ ಗ್ರಂಥವಾಗಿ ಅಣುಭಾಷ್ಯವನ್ನು ರಚನೆ ಮಾಡಿ ಇಡೀ ಭಾಷ್ಯವನ್ನೆಲ್ಲ ಅದರಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂತ ನಾವು ಹೇಳಿಕೊಂಡರೆ ಹಾಗೆ ಕೃಷ್ಣನ ಬಾಲಲೀಲೆಯೂ ನಮಗೆ ನೆನಪು ಬರುತ್ತೆ. ಹಾಗೆ ಮಧ್ವಾಚಾರ್ಯರ ರಚನಾ ಸಾಮರ್ಥ್ಯದ ಅವರ ಲೀಲೆಯೂ ಕೂಡ ನಮಗೆ ಇಲ್ಲಿ ವರ್ಣಿಸಿದಂತೆ ಆಗತ್ತೆ. ಇನ್ನು ಅಣುಭಾಷ್ಯ ಅನಂತರ ಅನುವ್ಯಾಖ್ಯಾನ. ಅನುವ್ಯಾಖ್ಯಾನ ಮಧ್ವಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಬರೆದ ಮತ್ತೊಂದು ವ್ಯಾಖ್ಯಾನ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸೂತ್ರಾರ್ಥದ ನಿರೂಪಣೆಯನ್ನು ಮಾಡುವುದಕ್ಕೆ ಪ್ರಾಧಾನ್ಯತೆ ಕೊಟ್ಟರೆ, ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಏನು ಮಾಡ್ತಾ ಇದ್ದಾರೆ, ಆ ಶ್ಲೋಕ ರೂಪವಾಗಿ ಅನುವ್ಯಾಖ್ಯಾನವನ್ನು ಬರೆದು ಪ್ರಮಾಣಗಳನ್ನು, ಯುಕ್ತಿಗಳನ್ನು ವಿಶೇಷವಾಗಿ ಬಳಸಿ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅನುವ್ಯಾಖ್ಯಾನದ ರಚನೆಯ ಹಿನ್ನೆಲೆ ಏನು ಅಂಥೇಳಿದರೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯನ ಕೇಳ್ತಾರೆ, ಹೇ ಸ್ವಾಮಿ, ನೀವು ಬರೆದಿರುವ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥ ಅಮೋಘವಾದದ್ದು, ವಿಶಿಷ್ಟವಾದದ್ದು. ಆದರೆ ಭಾಷ್ಯದಲ್ಲಿ ನೀವು ಅನೇಕ ವಿಷಯಗಳನ್ನು ತುಂಬಿಕೊಟ್ಟಿದ್ದೀರಿ. ಅದನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ನಮ್ಮಂಥವರಿಗೆ ಇಲ್ಲ. ಆದ ಕಾರಣ ನೀವು
ಅವುಗಳನ್ನೆಲ್ಲ ಸ್ಫುಟಪಡಿಸುವ ಇನ್ನೊಂದು ಕೃತಿಯನ್ನು ನೀವೇ ರಚಿಸಬೇಕು ಅಂತ ಮಧ್ವಾಚಾರ್ಯರನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇಳಿದರು. ಅದರ ಮೇಲೆ ಮಧ್ವಾಚಾರ್ಯರು ಅನುವ್ಯಾಖ್ಯಾನವನ್ನು ರಚನೆ ಮಾಡಿದರು ಅಂತ ಇತಿಹಾಸ. ಇಲ್ಲಿಯೂ ಕೂಡ ಈ ಪ್ರಸಂಗವು ನಮಗೆ ಭಾಗವತದ ರಚನೆಯ ಪ್ರಸಂಗವನ್ನು ನೆನಪಿಗೆ ತರುತ್ತೆ. ಭಗವಂತನ ಅವತಾರವಾದ ವೇದವ್ಯಾಸ ದೇವರು 17 ಪುರಾಣಗಳನ್ನು ಬರೆದು ಇನ್ನೂ ತಮಗೆ ಏನೋ ಒಂದು ಅಸಂತೃಪ್ತಿ ಇದೆ ಅಂತ ವಿಡಂಬನೆ ಮಾಡಿದಾಗ ನಾರದರು ಬಂದು ಪ್ರಾರ್ಥನೆ ಮಾಡಿದಾಗ, ಸಮಾಧಿ ಭಾಷೆಯಲ್ಲಿ ಭಾಗವತವನ್ನು ಬರೆಯಿರಿ ಅಂತ ಪ್ರಾರ್ಥನೆ ಮಾಡಿದಾಗ, ನಾರದರ ಪ್ರಾರ್ಥನೆಯ ಮೇರೆಗೆ ಪುರಾಣ ರಾಜವಾದ 18ನೆಯ ಪುರಾಣವಾದ ಶ್ರೀಮದ್ ಭಾಗವತವನ್ನು ವೇದವ್ಯಾಸ ದೇವರು ರಚನೆ ಮಾಡಿದರು ಎಂಬುವ ಈ ಭಾಗವತ ರಚನೆಯ ಪ್ರಸಂಗ ನಮಗೆ ಅನುವ್ಯಾಖ್ಯಾನದ ರಚನೆಯ ನೇಪಥ್ಯವನ್ನು ಹಿನ್ನೆಲೆಯಲ್ಲಿ ನನಗೆ ನೆನಪಿಗೆ ಬರುತ್ತೆ. ಅನುವ್ಯಾಖ್ಯಾನ ಗ್ರಂಥವು ತಾವು ಯಾಕೆ ಬರೆದರು ಎಂಬುವ ವಿಷಯವನ್ನು ಮಧ್ವಾಚಾರ್ಯರೇ ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷ್ಯದ ಸ್ಪಷ್ಟೀಕರಣಕ್ಕಾಗಿ ತಾವು ಅನುವ್ಯಾಖ್ಯಾನ ಬರೆದರು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಅನುವ್ಯಾಖ್ಯಾನ ಗ್ರಂಥಕ್ಕೆ ಜಯತೀರ್ಥರು ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಬರೆದರು. ಆ ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ಜಯತೀರ್ಥರು ಅನುವ್ಯಾಖ್ಯಾನವನ್ನು ಮಧ್ವಾಚಾರ್ಯರು ಏಕೆ ಬರೆದರು ಎಂಬುವ ವಿಷಯವನ್ನು ತಿಳಿಸಿಕೊಡ್ತಾರೆ. ಸ್ಪಷ್ಟೀಕರಣಂಚ ಅನೇಕ ವಿಧಂ ಕ್ವಚಿತ್ ಅನುಕ್ತಾರ್ಥಸ್ಯ ಉಕ್ತಿ ಕ್ವಾಪಿ ಅತಿ ಸಂಕ್ಷಿಪ್ತಸ್ಯ ವಿವರಣಂ ಕ್ವಚಿತ್ ಅತಿ ವಿಸ್ತೃತತಯಾ ವಿಕ್ಷಿಪ್ತಸ್ಯ ಏಕೀಕರಣಂ ಕುತ್ರಾಪ್ಯುಕ್ತಸ್ಯೋಪಪಾದನಂ ಕ್ವಚಿದ್ ಅಪವ್ಯಾಖ್ಯಾನ ಕರಣೇನ ದೃಢೀಕರಣಂ ಇತ್ಯಾದಿ. ಅಂದರೆ ಅಲ್ಲಿ ಹೇಳದೇ ಇದ್ದ ಹೊಸ ವಿಷಯಗಳನ್ನು ತಿಳಿಸೋದು, ಸಂಕ್ಷಿಪ್ತವಾಗಿ ಹೇಳಿದ್ದನ್ನು ವಿಸ್ತಾರವಾಗಿ ಹೇಳೋದು, ವಿಸ್ತಾರವಾಗಿ ಹೇಳಿದ್ದನ್ನು ಸಂಕ್ಷಿಪ್ತವಾಗಿ ತಿಳಿಸೋದು, ಭಾಷ್ಯದಲ್ಲಿ ಹೇಳದೇ ಇರುವ ವಿಚಾರಗಳನ್ನು ಪ್ರತಿಪಾದನೆ ಮಾಡೋದು, ಅಪವ್ಯಾಖ್ಯಾನಗಳನ್ನು ವಿಮರ್ಶೆ ಮಾಡಿ ತಮ್ಮ ವ್ಯಾಖ್ಯಾನಗಳನ್ನು ದೃಢೀಕರಿಸುವುದು, ತಮ್ಮ ವ್ಯಾಖ್ಯಾನದ ಮೇಲೆ ಬರುವ ಬಾಧಕಗಳನ್ನು ತಾವೇ ಶಂಕಾ ಮಾಡಿಕೊಂಡು ತಾವೇ ಪರಿಹಾರ ನೀಡುವುದು ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಮಾಡಿದ್ದಾರೆ ಅಂತ ಜಯತೀರ್ಥರು ಅನುವ್ಯಾಖ್ಯಾನದ ರಚನೆಯ ಹಿನ್ನೆಲೆಯನ್ನು ಹೇಳ್ತಾರೆ. ಮಧ್ವಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಅನುವ್ಯಾಖ್ಯಾನ ಎಂಬುವ ಈ ಗ್ರಂಥವನ್ನು ಬರೆಯುವ ಹಿನ್ನೆಲೆಯನ್ನು ನಾವು ಹೇಳಿಕೊಂಡಿದ್ದೇವೆ. ಅನುವ್ಯಾಖ್ಯಾನ ಗ್ರಂಥದಲ್ಲಿ ನಾನು ಮೊದಲೇ ಹೇಳಿದಂತೆ ಯುಕ್ತಿಗಳ ಸಹಾಯವಾಗಿ ಹರಿಸರ್ವೋತ್ತಮತ್ವ ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಭಾಷ್ಯದಲ್ಲಿ ಹೇಳದೇ ಇರುವ ಕೆಲವು ವಿಷಯಗಳನ್ನು ಮತ್ತು ಪ್ರಮಾಣಗಳನ್ನು, ಯುಕ್ತಿಗಳನ್ನು ಇದರಲ್ಲಿ ನಿರೂಪಣೆ ಮಾಡ್ತಾರೆ. ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಶ್ಲೋಕ ರೂಪದಲ್ಲಿ. ಈ ಅನುವ್ಯಾಖ್ಯಾನ ಗ್ರಂಥಕ್ಕೆ ಜಯತೀರ್ಥರು ಶ್ರೀಮನ್ ನ್ಯಾಯಸುಧಾ ಎಂಬುವಂತಹ ಟೀಕಾವನ್ನು ಬರೆದಿದ್ದಾರೆ. ಇನ್ನು ಅನುವ್ಯಾಖ್ಯಾನ ಆದ ನಂತರ ನಮ್ಮ ಆಚಾರ್ಯರ ಸರ್ವಮೂಲ ಗ್ರಂಥಗಳ ಸಂಕ್ಷಿಪ್ತ ಪರಿಚಯದಲ್ಲಿ ಕೊನೆಯ ಗ್ರಂಥ ನ್ಯಾಯ ವಿವರಣೆ. ಈ ನ್ಯಾಯ ವಿವರಣ ಗ್ರಂಥ, ಆ ನ್ಯಾಯ ವಿವರಣ ಎಂಬುವ ಆ ಗ್ರಂಥದ ಹೆಸರೇ ತಿಳಿಸುವಂತೆ ಬ್ರಹ್ಮಸೂತ್ರಗಳಲ್ಲಿ ಪ್ರತಿಪಾದನೆಯಾಗುವಂತಹ ಪ್ರತಿ ಅಧಿಕರಣದ ಪೂರ್ವಪಕ್ಷದಲ್ಲೂ ಹಾಗೂ ಸಿದ್ಧಾಂತದಲ್ಲಿ ಬಳಸುವಂತಹ ನ್ಯಾಯಗಳನ್ನು ವಿವರಿಸುವಂತಹ ಕೃತಿ ಈ ನ್ಯಾಯ ವಿವರಣೆ. ಈ ನ್ಯಾಯ ವಿವರಣ ಗ್ರಂಥ. ನ್ಯಾಯ ವಿವರಣ ಅಂದರೆ ಇಲ್ಲಿ ನ್ಯಾಯ ಅಂದರೆ ಬ್ರಹ್ಮಸೂತ್ರಗಳನ್ನು ವ್ಯಾಖ್ಯಾನ ಮಾಡ್ತಾ ಆ ಪೂರ್ವಪಕ್ಷದಲ್ಲೂ ಅನುವಾದ ಮಾಡ್ತಾ ಸಿದ್ಧಾಂತವನ್ನು ಬರಿತಾ ಅಲ್ಲಿ ಪ್ರತಿವಾದಿಗಳು ಸಿದ್ಧಾಂತಿಗಳು ಮಾಡುವಂಥ ನ್ಯಾಯ ಯುಕ್ತಿಗಳ ಆ ಪ್ರಯೋಗಗಳ ಅವುಗಳನ್ನೆಲ್ಲ ಸಂಗ್ರಹ ಮಾಡಿ ನಮಗೆ ಈ ನ್ಯಾಯ ವಿವರಣ ಎಂಬುವ ಗ್ರಂಥದಲ್ಲಿ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ ಅಂತ ಹೇಳ್ತಾ
ಈ ರೀತಿಯಾಗಿ ಮಧ್ವಾಚಾರ್ಯರು ವೇದವ್ಯಾಸ ದೇವರು ಬರೆದಿರುವ ಬ್ರಹ್ಮಸೂತ್ರಗಳಿಗೆ ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಎಂಬುವಂತಹ 4 ಗ್ರಂಥಗಳನ್ನು ಬರೆದುಕೊಟ್ಟು ಬ್ರಹ್ಮಸೂತ್ರಗಳ ಯಥಾರ್ಥ ತತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಮಧ್ವಾಚಾರ್ಯರು. ಇದೇ ವಿಷಯವನ್ನೇ ರಾಯರು ಸಕಲ ಸಚ್ಚಾಸ್ತ್ರ ಕರ್ತೃಣಾಂ ಅಂತ ಹೇಳಿದ್ದಾರೆ. ನಾನು ಮೊದಲೇ ನಿಮಗೆ ಒಂದು ಸಲ ಸೂಚನೆಯನ್ನು ಕೊಟ್ಟಿದ್ದೆ, ಮತ್ತೊಮ್ಮೆ ಇನ್ನೊಂದು ಸಲ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಇದನ್ನು ಶ್ರೋತೃಗಳೆಲ್ಲರೂ ಗಮನದಲ್ಲಿ ಇಟ್ಟುಕೋಬೇಕು. ಈ ಸರ್ವಮೂಲ ಗ್ರಂಥಗಳ ಪರಿಚಯ ಮಾಡುವಾಗ ಕೆಲವು ಶಾಸ್ತ್ರೀಯ ಪದಗಳನ್ನು ಬಳಸಿದ್ದಾಗಿದೆ. ಅಧಿಕರಣ, ಪ್ರಕರಣ, ಸೂತ್ರ ಮತ್ತು ನ್ಯಾಯ, ಯುಕ್ತಿ ಎಂಬುವ ಪದಗಳನ್ನು ಬಳಸಿದ್ದೇವೆ. ಈ ಪದಗಳನ್ನು ಬಳಸದೆ ನಾವು ಗ್ರಂಥಗಳ ಪರಿಚಯ ಮಾಡುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಅಲ್ಲಿಗೂ ಸರಳವಾದ ಸುಲಭವಾದ ಪದಗಳನ್ನು ಬಳಸುತ್ತಾ ಶ್ರೋತೃಗಳಿಗೆ ಗ್ರಂಥಗಳ ಪರಿಚಯ ಆಗಬೇಕು ಎಂಬುವ ದೃಷ್ಟಿಯಿಂದ, ಸುಲಭವಾಗಿ ಅರ್ಥವಾಗಬೇಕು ಎಂಬುವ ದೃಷ್ಟಿಯಿಂದ ಬಳಸ್ತಾ ಶಾಸ್ತ್ರೀಯ ಪದಗಳನ್ನು ಅತ್ಯಂತ ಕಡಿಮೆಯಾಗಿ ಅತ್ಯವಶ್ಯಕವಾಗಿ ಇದ್ದ ಕಡೆ ಮಾತ್ರ ಪ್ರಯೋಗ ಮಾಡಲ್ಪಟ್ಟಿದೆ. ಉದಾಹರಣೆಗೆ ನಾನು ಮೊದಲೇ ಹಿಂದೆ ಹೇಳಿದಂತೆ ವೈದ್ಯ ಭಾಷೆಯಲ್ಲಿ ಜ್ವರಕ್ಕೆ ಔಷಧ ಯಾವುದು ಅಂದರೆ ನಾವು ಡೋಲೋ 650 ಕ್ರೋಸಿನ್ ಅಂತ ಹೇಳ್ಕೊಳ್ತೇವೆ. ಆದರೆ ಡೋಲೋ 650 ಎಂಬುದು ಡೋಲೋ ಎಂಬುದು ಹೆಸರು, 650 ಎಂಬುದು ಮಿಲ್ಲಿಗ್ರಾಮ್ಸ್. ಅದು ಡೋಲೋ 650ಯಲ್ಲೂ ಕ್ರೋಸಿನ್ನಲ್ಲೂ ಜ್ವರಕ್ಕೆ ಔಷಧ ಯಾವುದು ಅಂದರೆ ವೈದ್ಯ ಪರಿಭಾಷೆಯಲ್ಲಿ ಪ್ಯಾರಾಸಿಟಮಾಲ್ ಅಂತ. ಅದು ಯಾರಿಗೆ ಅರ್ಥ ಆಗುತ್ತೆ? ವೈದ್ಯಶಾಸ್ತ್ರ ಓದಿದವರಿಗೆ ಅರ್ಥ ಆಗತ್ತೆ. ಹಾಗೆ ಈ ಶಾಸ್ತ್ರ ಗ್ರಂಥಗಳ ಪರಿಚಯವಾಗಬೇಕು ಅಂತ ಹೇಳಿದರೆ ಕಡ್ಡಾಯವಾಗಿ ಆ ಶಾಸ್ತ್ರೀಯ ಪದಗಳ ಪರಿಚಯವಿರಬೇಕು. ಅಲ್ಲಿಗೂ ಸಾಧ್ಯವಾದಷ್ಟು ಆ ಪರಿಚಯ ಮಾಡಿಕೊಟ್ಟು ನಿಮಗೆ ಸಂಕ್ಷಿಪ್ತವಾಗಿ ಆಚಾರ್ಯ ರಚಿಸಿರುವ ಸರ್ವಮೂಲ ಗ್ರಂಥಗಳ ಪರಿಚಯ ಸಕಲ ಸಚ್ಚಾಸ್ತ್ರಕರ್ತೃಣ ಎಂಬುವ ವಿಶೇಷಣವನ್ನು ವಿವರಿಸಿದ್ದಾಗಿದೆ. ಇನ್ನು ಇವತ್ತಿಗೆ ಈ ವಿಷಯವನ್ನು ಮುಗಿಸುತ್ತಾ ನಾಳೆ ಸರ್ವ ದುರ್ಮತ ಭಂಜಕಾನಾಂ, ಎಲ್ಲ ದುರ್ಮತಗಳನ್ನು ಭಂಜನ ಮಾಡಿದವರು ಮಧ್ವಾಚಾರ್ಯ ಎಂಬುವ ವಿಷಯವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.